ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇವತ್ತು ನಾನೇನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಜಸ್ಟ್ 5 ನಿಮಿಷ. ನೀವೆಲ್ಲ ನೋಡ್ತಾ ಇದ್ದೀರಾ, ಯೂಟ್ಯೂಬರ್ನ ಎಲ್ಲರೂ ಕೂಡ ಚಾನಲ್ನ ಹೊಸದಾಗಿ ಓಪನ್ ಮಾಡ್ಕೊಂಡು ಮತ್ತು ಏನು ಹೊಸದಾಗಿ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ನ ಮಾಡ್ತಾಯಿದ್ದೀರಾ. ಅದು ಒಂದು ಎಜುಕೇಷನ್ದಾಗಿರ್ಬೋದು ಅಥವಾ ಟ್ರಾವೆಲ್ಸ್ದಾಗಿರ್ಬೋದು ಮತ್ತು ಏನು ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಇಲಾಖೆದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳದ್ದು ಯಾವುದೇ ರೀತಿಯಾದ್ರೂ ಒಂದೊಂದು ಕಂಟೆಂಟ್ಗಳು ಮತ್ತು ಫುಡ್ ವಿಲೇಜ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾಯಿದೆ. ಸೊ ಇದಕ್ಕೆ ಯೂಟ್ಯೂಬ್ ಸಾಮ್ರಾಜ್ಯ ಅಂತಲೂ ಕೂಡ ಕರೀತಾರೆ. ನಾನು ಹೇಳೋದಿಷ್ಟೇ, ಯೂಟ್ಯೂಬ್ನ ಎಲ್ಲ ಮಾಡ್ತಾಯಿದ್ದೀರಾ, ನೋಡ್ತಾ ಇರ್ತೀನಿ. ಚಿಕ್ಕ ಮಕ್ಕಳು ಏನಾಗಿದೆ ಅಂದರೆ ಈಗ ಪರಿಸ್ಥಿತಿ SLC ಆದ ನಂತರ ಈ PUC ಹೆಂಗಿದ್ರು ಬಂದೇ ಬರ್ತಾರೆ. ಸೊ ನಮ್ಗೆ ಯಾವಾಗ ಅಷ್ಟು ಗೊತ್ತಿರಲಿಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಮತ್ತು ಏನೇನೋ ಪ್ರೋಸೆಸಿಂಗ್ ಇರುತ್ತೆ ಅಂತ ನಮಗೇನೂ ಗೊತ್ತಿರಲಿಲ್ಲ. ಯಾವಾಗ ಯೂಟ್ಯೂಬಿಂದ ಹಣ ಬರುತ್ತೋ ಅಂತ ಗೊತ್ತಾಯಿತು, ಜನ ಅವಾಗ ಫುಲ್ಲು ರಚ್ಕೆದ್ಬಿಟ್ಟವ್ರೆ ಗುರು. ಏನೇ ಹೇಳಿ, ಯೂಟ್ಯೂಬ್ ಅಂದರೆ ಹಣ ಎಷ್ಟು ಬರ್ತೈತೆ, ಎಷ್ಟು ಸಿಗ್ತೈತೆ, ನಿಮಗೆ ಎಷ್ಟು ಬರ್ಬೋದು ನಿಮಗೆ ಮಂತ್ಲಿ, ಇದನ್ನು ಕೇಳ್ತಾರೆ ಹೊರತು ವ್ಯೂಸ್ ಎಷ್ಟಾಗ್ತೈತೆ, ಲೈಕ್ ಅದನ್ನ ಯಾರೂ ಕೇಳೋದೇ ಇಲ್ಲ. ಏನಕ್ಕೆ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಗೆ ಹಣನೇ ಮುಖ್ಯ. ಒಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಏನೇ ಕಂಟೆಂಟ್ ಮಾಡಿ ವ್ಯೂಸ್ ಆದ್ರೆ ಮಾತ್ರ ನಿಮಗೆ ಹಣ ಬರೋಕ್ಕೆ ಸಾಧ್ಯ. ನಂದೂ ಕೂಡ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿ 5 ತಿಂಗಳಿಗೆ ಬಂತು. ಜಸ್ಟ್ ಇವಾಗ $34 ಆಗಿದೆ ಅಷ್ಟೇ. ಯಾವುದಾದ್ರೂ ಒಂದು ವಿಡಿಯೋ 100K 200K ಓಡಿದರೆ ಅಷ್ಟು ಸಕ್ಸಸ್ ಆಯಿತು ಅಂದರೆ ಸೊ ಸಂಜೆ ಅಷ್ಟರಲ್ಲೇ $100 ಆಗಿ ದುಡ್ಡು ಬಂದ್ಬಿಡುತ್ತೆ. ಅದು ಏನು ದೊಡ್ಡ ವಿಷಯ ಅಲ್ಲ, ಆದರೆ ವ್ಯೂಸ್ ಆಗೋದೇ ಮುಖ್ಯ. ಇಲ್ಲಾಂದರೆ ಎಂತೆಂಥವರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಕೂತಿದ್ದಾರೆ, ಪಾಪ ಅವ್ರು ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತೆ ಏನಾದರೂ ಒಂದು ಕಂಟೆಂಟ್ನ ಹುಡುಕ್ತಾ ಇದ್ದಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ. ಸರಿ ಮಾಡಲಿ, ಏನೋ ಒಂದು ಕಂಟೆಂಟ್ ಸಿಗುತ್ತೆ, ಏನೋ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ರನ್ನಿಂಗಲ್ಲಿ ಈಗ ನಾವೇನೋ ಚೆಕ್ ಮಾಡ್ತಾ ಇರ್ತೀವಿ, ಸೊ ಇದು ಯಾಕೋ ಇದು ಸರಿದು ಬರ್ತಾಯಿಲ್ಲ, ನೆಕ್ಸ್ಟ್ ವೀಡಿಯೋ ನೋಡೋಣ ಅನ್ಕೊಂಡು ಹೋಗ್ತೀವಿ. ಅಲ್ಲಿ ಯಾವುದೋ ಒಂದು ಚೆನ್ನಾಗಿ ಈ ಥಂಬ್ನೇಲ್ ಇರುತ್ತಲ್ಲ, ಅದೇ ವ್ಯೂಸ್ ಕೊಡೋಕ್ಕೆ ಕಾರಣ. ಅದನ್ನು ಚೆಕ್ ಅಂತ ಓಪನ್ ಮಾಡ್ತೀವಿ, ಏನೋ ಇರೋದು ಇಂಪಾರ್ಟೆಂಟ್ ಏನೋ ಇದೆ ಇವತ್ತು ಅಂತ. ಅಲ್ಲಿ ನೋಡಿದ್ರೆ ಏನೂ ಇರೋಲ್ಲ. ಅದಕ್ಕೆ ಹೇಳ್ತಾ ಇರೋದು, ಥಂಬ್ನೇಲ್ ಏನಾಗ್ತಿರೋ ಥಂಬ್ನೇಲಲ್ಲಿ ಅದನ್ನೇ ಅಲ್ಲೂ ವೀಡಿಯೋ ಕೂಡ ಇರಬೇಕು. ಸುಮ್ಮನೆ ಥಂಬ್ನೇಲ್ನ ಹಾಕ್ಬಿಟ್ಟು, ನಾನೊಬ್ಬ ಯೂಟ್ಯೂಬರಾಗಿ ಹೇಳ್ತಿರೋದು, ಎಷ್ಟೋ ಜನ ನನ್ನನ್ನು ಕೇಳ್ತಾರೆ, ನೀವು ಹಾಕಿರ್ತಿರೋದ್ರಲ್ಲಿ ಏನೂ ಇರೋದೇ ಇಲ್ಲ ಅಂತ. ಅಂದರೆ ಎಲ್ಲೋ ಮಧ್ಯದಲ್ಲಿರುತ್ತೆ, ಅದನ್ನು ನೋಡಬೇಕು. ಸೊ ನಾವು ನೋಡಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಟೈಮ್ ಏನಿರುತ್ತೋ, ಯಾವ ಥರ ಇರುತ್ತೋ ಅದು ಗೊತ್ತಿರೋಲ್ಲ ಅಲ್ವಾ. ಹಾಗಾಗಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ಎಲ್ಲ ವೀಡಿಯೋಗಳು ಕೂಡ ಮಾಡ್ತಾಯಿದ್ದೀರಾ, ಆಗ್ತಾ ಇರ್ತೀರಾ. ಸದ್ಯಕ್ಕೆ ಇವಾಗ ಎಲ್ಲರೂ ಒಂದು ಕಡೆ ಹೋಗ್ತೀರಾ. ಹಿಂದೆ ಆ ಥರ ಇರಲಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, PUCಲಿ ನಮಗೇನು ಗೊತ್ತೇ ಇರಲಿಲ್ಲ, ಏನೋ ಆಯಿತು ಬಿಡ್ತು ಇಷ್ಟೇ ಇರ್ತಿದ್ದು. ಇವಾಗ ಪ್ರತಿಯೊಬ್ಬರು ಆ್ಯಂಡ್ರಾಯ್ಡ್ ಸೆಟ್ ಯಾರ ಹತ್ರ ಇದೆ, ಎಲ್ಲರ ಹತ್ರನೂ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಬೇಕಾದ್ರೆ Gmail, ಸೊ ಯೂಟ್ಯೂಬ್ ಚಾನಲ್ ಓಪನ್ ಆಗಿರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ನಾವೇನಂದರೆ ಟೈಟಲ್ ಕೊಟ್ಕೋಬೇಕು, ಅದನ್ನು ಲಿಂಕ್ನ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು, ವೀಡಿಯೋನ ಅಪ್ಲೋಡ್ ಮಾಡಬೇಕು. ಆವಾಗ ಯೂಟ್ಯೂಬ್ ಚಾನಲ್ ಮುಂದೆ ಪಾಸಾಗಿ ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಹೋಗಲ್ಲ. ಆಯಿತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಾಕ್ತಾಯಿರಿ. ಹಾಗೆಯೇ ಈಗ ಫಸ್ಟು ಯಾರು ಅಲ್ಲಿ ಹೋಗ್ತಾಯಿದ್ದೀವಿ ಇಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಾಕ್ತಿರ್ಲಿಲ್ಲ. ಇವಾಗ ಟ್ರೈನ್ ಹತ್ತುತ್ತಾ ಇದ್ದೀನಿ, ಈ ಕಡೆ ಹೋಗ್ತಾ ಇದ್ದೀನಿ, ಬಸ್ ಹತ್ತುತ್ತಾ ಇದ್ದೀನಿ, ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಒಂಥರ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಈಗ ಯೂಟ್ಯೂಬ್ ಚಾನಲ್ಲು ಪ್ರತಿಯೊಂದು ವಿಷಯನೂ ಕೂಡ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಒಳ್ಳೆಯದು, ಅವೆಲ್ಲ ಬರಬೇಕು ಲೈಫಲ್ಲಿ. ಹಿಂದೆ ಪಾಪ ಗೊತ್ತಿರಲಿಲ್ಲ ನೋಡಿ, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಮಗೆಲ್ಲಿ ಈಗ ಒಂದು 2 ವರ್ಷದಿಂದ ಮಾತ್ರ ನಮ್ಗೆ ಗೊತ್ತಾಗಿದ್ದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ಫಸ್ಟ್ ಯೂಟ್ಯೂಬಲ್ಲಿ ಯಾವ್ದಾದ್ರು ಫಿಲಮ್ ನೋಡಬೇಕು ಅಂದರೆ ಈಗ ರಾಜ್ಕುಮಾರ್ ಅಣ್ಣ ಅವ್ರದ್ದೇ ಆಗಲಿ, ಪುನೀತ್ ರಾಜ್ಕುಮಾರ್ ಅಣ್ಣ ಅವ್ರದ್ದೇ ಆಗಲಿ, ಸುದೀಪ್ ಅಣ್ಣ ಅವ್ರದ್ದೇ ಆಗಲಿ, ಶಿವರಾಜ್ ಕುಮಾರ್ ಅಣ್ಣನೇ ಆಗಲಿ, ಎಲ್ಲ ಹೀರೋಗಳದ್ದು ಕೂಡ ಏನು ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಆವಾಗ ನಮ್ಗೆ ನಿಜ ಗೊತ್ತಿಲ್ಲ, ಏನಿದು ವ್ಯೂಸ್ ಅಂದ್ರೇನೂ ಗೊತ್ತಿಲ್ಲ, ಎಷ್ಟು ವ್ಯೂಸ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಎಷ್ಟು ಮಿಲಿಯನ್ ವ್ಯೂಸ್ ಆಗಿದೆ ಅಂತ ಗೊತ್ತಿಲ್ಲ, ಎಷ್ಟು ಲೈಕ್ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ನೋಡ್ತಿದ್ವಿ ಅಷ್ಟೇ, ಅದು ಬಿಟ್ಟು ನಮಗೇನು ಗೊತ್ತಿರಲಿಲ್ಲ. ಯಾವಾಗ ಈ ಯೂಟ್ಯೂಬ್ ಸಾಮ್ರಾಜ್ಯಕ್ಕೆ ಇಳಿದ್ವೋ ಆವಾಗಲೇ ಗೊತ್ತಾಗಿದ್ದು, ಇಷ್ಟು ವ್ಯೂಸ್ ಆದರೆ ಎಷ್ಟು ದುಡ್ಡು ಬರುತ್ತೆ, ಇಷ್ಟು ಮಿಲಿಯನ್ ವ್ಯೂಸ್ ಆದರೆ ಇಷ್ಟು ಲಕ್ಷ ದುಡ್ಡು ಬರುತ್ತೆ, ಸಬ್ಸ್ಕ್ರೈಬ್ ಇಷ್ಟು ಚೆನ್ನಾದರೆ ಇಷ್ಟು ಲಕ್ಷ ದುಡ್ಡು ಬರುತ್ತೆ, ಎಲ್ಲ ಇವಾಗಲೇ ನಮಗೆ ಗೊತ್ತಾಗಿದ್ದು. ಸೊ ಹಾಗೆಯೇ ನಮ್ಮ KR ನಗರ ತಾಲೂಕಲ್ಲಿ ತುಂಬ ಹುಡುಗರು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡಿದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹುಡುಕಿ ಹಾಕಿ ಯೂಟ್ಯೂಬ್ ಚಾನಲ್ನ ಮತ್ತೆ ಬೆಳೆಸಿ, ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ
ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚಿನ ಒಂದು ಪ್ರೀತಿ ಯಾರಿಗೆ ತೋರಿಸ್ತೀನಿ ಅಂದರೆ ನನ್ನ ಯೂಟ್ಯೂಬ್ ವ್ಯೂವರ್ಸ್ಗಳಿಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.